ಇನ್ನು ಅತ್ತ ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯಾದಂಥ ಬಿಸಿವಾದಂಥ ವಾತಾವರಣ ಕಂಡುಬರ್ತಾ ಇದೆ. ಶಿವಮೊಗ್ಗದಲ್ಲಿ ಅದರಲ್ಲೂ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ಸಹಜವಾಗಿಯೇ ಸಾಕಷ್ಟು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಇದೇ ವಿಚಾರವನ್ನು ಮುಂದಿಟ್ಕೊಂಡು ನೇರವಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಅಪೀಸ್ಮೆಂಟೇ ಇದೆಲ್ಲಕ್ಕೂ ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಶಾಸಕ ಕೂಡ ನೇರವಾಗಿ ನಾನು ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಹುಡ್ತೀನಿ ಅನ್ನುವಂಥ ಮಾತು ಬಿಜೆಪಿಗರನ್ನ ಕೇಳಿಸಿದೆ. ಹಾಗಾದರೆ ಭದ್ರಾವತಿಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ, ಕಿಡಿಗೇಡಿಗಳ ವಿರುದ್ಧ ಧಿಕ್ಕಾರ, ಭಾರತ್ ಮಾತಾ ಕಿ ಜೈ ಎಂಬ ಜಯಘೋಷ. ಹೀಗೆ ಕೋತ ಕೋತ ಅಂತಿರುವ ಈ ದೃಶ್ಯಗಳು ಶಿವಮೊಗ್ಗದ ಭದ್ರಾವತಿಯದ್ದು. ಈ ಆಕ್ರೋಶಕ್ಕೆ ಕಾರಣ ವೈರಲ್ ಆಗಿರುವ ಇದೊಂದು ವಿಡಿಯೋ. ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಯೋಗ್ಯರು. ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತೇಳಿ ದಾರುಲ್ ಅರಬ್ನ ದಾರುಲ್ ಇಸ್ಲಾಂ ಮಾಡೋದೇ ಅವರ ಅಜೆಂಡಾ. ಅಲ್ಲಿ ಕೂಗಿರೋದು ಎರಡೂ ಕಡೆನೂ ಯಾಸಿಂದಾ ಜಿಂದಾಬಾದ್ ಅನ್ನೋದನ್ನ ಬೇರೆಯವರ ಧರ್ಮದ ಹೆಸರಲ್ಲಿ ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ವಿಷಯ ಏನಂದ್ರೆ ಭದ್ರಾವತಿಯಲ್ಲಿ ನಿನ್ನೆ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತಿತ್ತು. ಇದೇ ಮೆರವಣಿಗೆಯ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೆಲವು ಕಿಡಿಗೇಡಿಗಳು ಪಾಕ್ ಪರ ಘೋಷಣೆ ಕೂಗಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಈ ವಿಡಿಯೋ ಸಾಕಷ್ಟು ಸದ್ದು ಮಾಡಿದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಕೂಡ ಹೊರಬಿದ್ದಿದೆ. ಭದ್ರಾವತಿಯ ಸೀಗೆಬಾಗಿ ವೃತ್ತದಲ್ಲಿ ಕೂಡ ಪಾಕ್ ಪರ ಘೋಷಣೆ ಕೂಗಿರುವ ಆರೋಪ ಕೇಳಿ ಬಂದಿದೆ. ಇನ್ನು ಭದ್ರಾವತಿ ಪೊಲೀಸರು ವೈರಲ್ ವಿಡಿಯೋದ ಬೆನ್ನು ಬಿದ್ದಿದ್ದಾರೆ. ಓಲ್ಡ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ಸತ್ಯ ಶೋಧನೆಗೆ ಇಳಿದಿದ್ದಾರೆ. ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ಐಆರ್ ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಆದರೆ ಮುಸ್ಲಿಂ ಯುವಕರು ನಾವು ಆ ರೀತಿ ಘೋಷಣೆ ಕೂಗಿಲ್ಲ, ವಿಡಿಯೋ ತಿರುಚಲಾಗಿದೆ ಅಂತಿದ್ದಾರೆ. ಜೊತೆಗೆ ತಾವು ಯಾಸಿಂದಾ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದಾಗಿ ಹೇಳಿದ್ದಾರೆ. ಅಲ್ಲಿ ಕೂಗಿರೋದು ಎರಡೂ ಕಡೆನೂ ಯಾಸಿಂದಾ ಜಿಂದಾಬಾದ್ ಅನ್ನೋದನ್ನ ಮತ್ತೆ ಬರೀ ಅಷ್ಟನ್ನೇ ಕೂಗಿಲ್ಲ, ಅವ್ರ ಫೋಟೋನು ಹಿಡ್ಕೊಂಡು ಸ್ವಲ್ಪ ಹುಡುಗರು ಕುಣಿತಿದ್ರು, ಅದನ್ನ ಸಹ ಪೊಲೀಸರು ವಶಕ್ಕೆ ಪಡಿಸ್ಕೊಂಡ್ರು ಆ ಫೋಟೋಗಳನ್ನ. ಹಾಗಾಗಿ ಈ ರೀತಿ ಯಾವುದೇ ಘಟನೆ ನಡೆದಿಲ್ಲ. ಇದು ಜಸ್ಟ್ ಬಿಜೆಪಿಯವ್ರದ್ದು ಒಂದು ಆಪಾದನೆ, ರಾಜಕೀಯ ಹುನ್ನಾರಕ್ಕೆ ಅವ್ರು ಮಾಡ್ತಿದ್ದಾರೆ ಅಷ್ಟೇ ಸರ್. ಇನ್ನು ಹಿಂದೂ ಪರ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತರು ವೈರಲ್ ವಿಡಿಯೋದ ವಿರುದ್ಧ ಸಿಡಿದೆದ್ದಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಾಧವಚಾರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಭದ್ರಾವತಿ ಚನ್ನಗಿರಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಘೋಷಣೆಗಳನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಘೋಷಣೆಗಳನ್ನ ಕೂಗಿದ್ರು. ಅಕ್ಕಪಕ್ಕದಲ್ಲಿದ್ರೆ ಹುಷಾರ್ ಅಂತೇಳಿ ತಲೆ ಮೇಲೆ ತಟ್ಟಿ ಕೂರಿಸ್ಲಿಲ್ಲ ಅವರನ್ನ. ಪಾಕಿಸ್ತಾನ ಪರವಾದಂತ ಘೋಷಣೆಗಳನ್ನ, ದೇಶದ್ರೋಹಿ ಘೋಷಣೆಗಳನ್ನ ಕೂಗಿದ್ರಲ್ಲ, ಅವರು ಬಂಧನ ಮಾಡ್ಲಿಕ್ಕೆ ನಿಮಗೆ ಎಷ್ಟೊತ್ತು ಸಮಯ ಬೇಕಾ ರಕ್ಷಣಾಧಿಕಾರಿಗಳೇ? ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದನ್ನ ಪ್ರಸ್ತಾಪಿಸಿದ್ದಾರೆ. ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಯೋಗ್ಯರು. ಯಾಕೆ ಹೇಳ್ತಾರೆ ಅಂತಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರ ಮೇಲೆ ಇವ್ರು ಕ್ರಮ ತೆಗೆದುಕೊಂಡಿಲ್ಲ. ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗ್ಬಿಟ್ಟಿದ್ದಾರೆ. ಬಹಳ ಜನ ಮತಾಂಧತೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶಿವಮೊಗ್ಗ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಆದರೆ ಕೈ ನಾಯಕ ಬಿಕೆ ಹರಿಪ್ರಸಾದ್ ಸಂಘ ಪರಿವಾರದಿಂದಲೇ
ಗಲಭೆ ಸೃಷ್ಟಿ ಅಂತ ಆರೋಪಿಸಿದ್ದಾರೆ. ಕರೆದಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು. ಅದನ್ನು SP ಅವರಿಗೆ ನಿನ್ನೆನೆ ಅದು ಅಥೆಂಟಿಸಿಟಿ ಏನು, ಎಲ್ಲಿ, ಯಾರು ಹೇಳಿರೋದು, ಯಾವ ಸಂದರ್ಭದಲ್ಲಿ, ಅದ್ರದ್ದೆಲ್ಲ ಎವಿಡೆನ್ಸ್ ಎಲ್ಲ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಿನ್ನೆನೆ ಹೇಳಾಯಿತು. ಅದು ಯಾರೇ ಆದ್ರೂ ಕೂಡ ಎಲ್ಲ ಜಾಗದಲ್ಲೂ ಸಹ ಎಲ್ಲೂ ಗಲಭೆ ಆಗ್ತಾ ಇದೆ, ಎಲ್ಲವೂ ಸಹ ಸಂಘ ಪರಿವಾರದವರು ಬೇರೆಯವರ ಧರ್ಮದ ಹೆಸರಲ್ಲಿ ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು. ಭದ್ರಾವತಿ ಶಾಸಕ ಸಂಗಮೇಶ್ ವಿಡಿಯೋ ವೈರಲ್. ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಕಿಚ್ಚು ಧಗಧಗಿಸುತ್ತಿರುವ ಹೊತ್ತಲ್ಲೇ ಭದ್ರಾವತಿ ಶಾಸಕ ಸಂಗಮೇಶ್ರ ವಿಡಿಯೋವೊಂದು ವೈರಲ್ ಆಗಿದೆ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಎಂದಿರುವ ಶಾಸಕರ ಮಾತು ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು 4 ಬಾರಿ ಶಾಸಕರಾಗಿ ನಿಮ್ಮ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ಈ ಟೂರಿಸಂದಲ್ಲಿ ಹುಟ್ಟಿದ್ರೆ ನಾನು ಸಾಬರಾಗಿ ಹುಟ್ಟಬೇಕು ಅಂತ. ಈ ಮಾತಿಗೆ ನಿಗಿ ಕೆಂಡವಾದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಜನ್ಮದಲ್ಲಿಯೇ ಹೋಗಿ ಎಂದಿದ್ದಾರೆ. ಮುಂದಿನ ಜನ್ಮಕ್ಕೆ ಕಾಯಬೇಡಿ ಸಂಗಮೇಶ್ ಅವರೇ, ಈ ಜನ್ಮದಲ್ಲೇ ಹೋಗ್ಬಿಡಿ. ನಿಮ್ಗೆ ಹಾರ ಹಾಕಿ ನಾವು ಕಳಿಸ್ಕೊಡ್ತೀವಿ, ಹೋಗಿ ನೀವು. ಭದ್ರಾವತಿ ಶಾಸಕರ ಹೇಳಿಕೆ ಹಾಗೂ ಪಾಕ್ ಪರ ಘೋಷಣೆ ವಿಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟು ಹಾಕಿವೆ. ವಿಪಕ್ಷಗಳಿಗೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಅಸ್ತ್ರವೇ ಸಿಕ್ಕಂತಾಗಿದೆ. ಬಸವರಾಜ ಯರಗಡವಿ, TV9 ಶಿವಮೊಗ್ಗ.